ಯಾರೋ ಸಂಸ ಗಂಟ ಊಟ ಮಾಡಕ್ಕಿಲ್ಲ ಅಂತ ಹೇಳ್ತಿದ್ರು. ಆದ್ರೀಗ ಮಾನ ಮರ್ಯಾದೆ ಇಲ್ಲದೆ ತಟ್ಟೆ ಹಿಡ್ಕೊಂಡು ಕುಂತವ್ರೆ. ಇಟ್ಕೊಳ್ಳವಿ, ನಿಮ್ಮ ಅಕ್ಕ ಹೇಳ್ತಿರೋದು ನನಗೆ. ನನ್ಗೆ ಊಟ ಏನು ಬೇಡ, ತಗೊಂಡೋಗು. ಕಾಳಿ ತಗೋ, ಊಟ ಮಾಡು. ತಿಂದು ಗಟ್ಟಿ ಆದ್ರೆ ತಾನೆ ಅಕ್ಕನ ಹತ್ರ ಅವ್ವನ ಹತ್ರ ಕ್ಷಮೆ ಕೇಳಕ್ಕಾಗೋದು. ಬ್ಯಾಡ ಬಿಡವಿ, ಅವರೆಲ್ಲ ಮಾತಿನ ಮ್ಯಾಕ್ ನಿಲ್ಲೋರು. ಸುಮ್ಕೆ ಯಾಕೆ ಬಲ್ವಂತ ಮಾಡ್ತೀಯ? ನಿಮ್ಮ ಅಕ್ಕನಿಗೆ ಎಂತ ಕಲ್ಬುದ್ಧಿ ನೋಡವಿ. ಎಲ್ಲಿ ತಿನ್ಬಿಡ್ತೀನೋ ಅಂತ ಹೊಟ್ಟೆ ಉರಿ. ನಾನು ಯಾಕೆ ಹೊಟ್ಟೆ ಉರಿ ಪಟ್ಕೊಳ್ಳಿ? ಯಾರೋ ಹೇಳಿದ್ನ ಎಪ್ತಿ ಮಾಡಿದೆ ಆಟೆ. ಏನೋ ಒಂದೇ ಹೊತ್ತಕ್ಕೆ ಸಮಸ್ತಾರೆ ಅಂತ ಅನ್ಕೊಂಡೆ. ಇಲ್ಲಿ ನೋಡ್ರೆ ತಿರುಗೂ ನೋಡ್ದಿಲ್ಲ. ಸಾಯ ಗಂಟೆ ಬುದ್ಧಿ ಬರೋಕ್ಕಿಲ್ಲ ಅನ್ಸ್ತದೆ. ಕಾಳಿ ಸುಮ್ನೆ ಹಠ ಮಾಡ್ಬೇಡ, ತಗೋ ಊಟ ಮಾಡು. ನಾನು ಬೇಡ ಬೇಡ ಅಂತ ಹೇಳಿದ್ರೆ ಅವಳೆ ತಿನ್ನು ಅಂತ ಹೇಳ್ಬೋದು. ಇರದಿ ತಟ್ಟೆ ಕೈಗೆ ತೊಗೊಂಡಿದ್ದಕ್ಕೆ ಅನ್ಬಾರ್ದು ಅಂತವ್ರೆ. ಇನ್ನು ತಿನ್ಬಿಟ್ರೆ ಆಟೆ. ಏನೋ ಕನಿಕರ ಇದ್ದು ಕ್ಷಮಿಸ್ತೀನಿ ಅಂತ ಹೇಳಿದ್ರೆ ಎಡ್ತು ತಿನ್ಬೋದು. ಇವ್ರು ಮಾಡಿದ ತೆಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಈಗ ನಾನು ಯಾಕೆ ಇವ್ರನ್ನ ಸಮಸ್ಬೇಕು? ಸುಮಾ, ತಿನ್ನಲ್ಲ ಅಂತಿರೋರ್ಗೆ ಬಲ್ವಂತ ಯಾಕವೆ ಮಾಡ್ತೀಯ? ತಾತ ಏನು ನಾನು ತಿಂತೀನಿ. ಇದಕ್ಕೆ ಹೇಳೋದು, ಸುಮ್ಮನೆ ಡ್ರಾಮಾ ಮಾಡ್ದೆ ಆವಾಗಲೇ ತಿಂದಿದ್ರೆ. ನಿಗೇನವೇ ಗೊತ್ತು, ನಿಮ್ಮ ಮಗ ಕರುಣೆ ಇಲ್ದಿರೋ ಲೇಡಿ ಕಾಳಿ ಅಂತ. ಅಕ್ಕ ಪಾಪ ಅಕ್ಕ ಕಾಳಿ. ನಾನು ತಿನ್ಬೇಡಂತ ಹೇಳಿದ್ನವೇ. ದಿಟ ಹೇಳ್ಬೇಕು ಅಂದರೆ ನನಗೂ ತಿನ್ನೋ ಮನಸ್ಸಿಲ್ಲ. ಆದರೆ ಏನು ಮಾಡೋದು, ಅವನು ಎದ್ದೋಗ್ಲಿ ಅಂತಾನೆ ನಾನು ಹಿಟ್ಟೆಲ್ಲ ಮಾತಾಡಿದ್ದು. ಒಂದು ವಿಷಯ ಯೋಚನೆ ಮಾಡಿ. ಸ್ನೇಹಕ್ಕನ್ ಹೃದಯ ನನ್ಗೆ ಹಾಕಿರ್ಲಿಲ್ಲ ಅಂದಿದ್ರೆ ನಿಮ್ ಮಗಳು ಯಾವತ್ತೂ ಸಾಯ್ತಿದ್ಲಲ್ವಾ? ಯಾವತ್ತೋ ಸಾಯ್ತಿದ್ ಮಗಳನ್ನ ದೇವ್ರು ಇಲ್ಲಿ ತನಕ ಉಳಿಸ್ಕೊಟ್ನಲ್ಲ ಅಂತ ಖುಷಿ ಪಡಿಯಪ್ಪ. ನೀನ್ ಎಷ್ಟೇ ಹೇಳಿದ್ರು ನನ್ನ ಮನ್ಸು ಒಪ್ತಿಲ್ಲಮ್ಮ. ಬದುಕಿದ ಮಗಳನ್ನ ಮತ್ತೆ ಕಳ್ಕೋಬೇಕು ಅಂತಂದ್ರೆ ಆ ನೋವು ನಾನು ಯಾಕೆ ಸಹಿಸ್ಕೊಳ್ಳಿ? ಈಗ ನನ್ನ ಅವಶ್ಯಕತೆಗಿಂತನೂ ಈ ಮಗು ಅವಶ್ಯಕತೆ ತುಂಬಾ ಇದೆ ಅಪ್ಪ. ಅವರೆಲ್ಲ ತುಂಬಾ ನೊಂದಿರೋ ಜೀವ, ಮತ್ತೆ ನೋಯಿಸೋದ್ ಬೇಡ. ನೀನು ಬರೀ ಅವ್ರ ದೃಷ್ಟಿಕೋನದಲ್ಲಿ ಮಾತ್ರ ಮಾತಾಡ್ತಿದ್ಯಮ್ಮ. ಮುಂದೆ ನಿನ್ ಮಗು ಭವಿಷ್ಯ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ನನ್ ಮಗು ಚೆನ್ನಾಗೇ ಇರುತ್ತಪ್ಪ. ಕಂಟಿಯವರು ನನ್ ಮಗುನ ತಾಯಿ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ. ತಪ್ಪು ತಿಳ್ಕೊಂಡಿದ್ಯಮ್ಮ. ಒಬ್ಬ ತಂದೆ ಮಗುಗೆ ಬಲ ಕೊಡಬಹುದು, ನಾನಿದ್ದೀನಿ ಅನ್ನೋ ಧೈರ್ಯ ಕೊಡ್ಬೋದು. ಆದ್ರೆ ತಾಯಿ ಪ್ರೀತಿ ಕೊಡಕ್ಕಾಗಲ್ಲ, ಆ ಮಮತೆನ ಕೊಡಕ್ಕಾಗಲ್ಲ. ತಾಯಿ ಇಲ್ಲದೆ ಮಗು ಬೆಳೆಯೋದು ತುಂಬಾ ಕಷ್ಟ ನಮ್ಮ. ಅದು ಬೆಳೆಸೋ ಕಷ್ಟ ಏನು ಅಂತ ಒಬ್ಬ ತಂದೆಯಾಗಿ ನನಗೆ ಗೊತ್ತು. ನೀ ಚತ್ತು ನಿನ್ ಮಗು ನಾನು ಅರ್ಥ ಮಾಡ್ಬೇಡ. ಇವ್ರೆಲ್ರೂ ಇರುವಾಗ ನನ್ ಮಗು ಹೇಗಪ್ಪ ಅನಾಥ ಆಗತ್ತೆ? ಯಾರಿದ್ರು ತಾಯಿ ಇದ್ದಂಗೆ ಆಗಲ್ಲಮ್ಮ. ಎಲೆ ನನ್ನ ಮೇಲೆ ಆಣೆ ಮಾಡಿ ಹೇಳು, ನಾನು ಇಷ್ಟು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಂಡಿದ್ರು ನಿನಗೆ ತಾಯಿ ಇರ್ಬೇಕಿತ್ತು ಅಂತ ಒಂದ್ಸತಿನೂ ಅನ್ಸಿಲ್ವಾ? ಅಲ್ಲಕ್ಕಲ್ಲ ಸಚಿನ್, ನೀವಿಬ್ರು ದೂರ ಆಗ್ಬಾರ್ದಂತ ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ನೀವಿಬ್ರಿಗೂ ಮದ್ವೆ ಮಾಡಿದ್ರೆ ನಿಮ್ಮ ಅಪ್ಪಯ್ಯ ಅದ್ ಯಾವ್ದೋ ಜಾತ್ಕನ್ ಮುಂದೆ ಇಟ್ಕೊಂಡು ನಿಮ್ಮಿಬ್ರು ದೂರ ಮಾಡ್ತಾನಲ್ಲ, ಇದು ಸರಿನಾ? ಅಮ್ಮ, ಅಪ್ಪ, ಪುಟ್ಟಕ್ಕ ಎಲ್ರೂ ಜಾತಕ ಶಾಸ್ತ್ರ ತುಂಬಾ ನಂಬ್ತಾರೆ. ಆದ್ರೆ ಈಗ ಅದೇ ಶಾಸ್ತ್ರ ನನ್ನ ಲವ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಎಷ್ಟು ಆಸೆ ಪಟ್ಟು ಸುಮನ್ ಮದ್ವೆ ಆದೆ, ಆದ್ರೆ ಈಗ ಅವಳ ಜೊತೆ ಇರಕ್ಕಾಗ್ತಾ ಇಲ್ಲ ಅಂತ ತುಂಬಾ ಫೀಲ್ ಆಗ್ತಾ ಇದೆ ಕಂಟಿ ಅಣ್ಣ. ನೋಡ್ಲಾ, ನಮ್ ಕೈಲಾಗಿದ್ದ ಪ್ರಯತ್ನನ ಮಾಡಿ ನಿಮ್ಮಿಬ್ರು ಗಂಡ ಹೆಂಡತಿ ಮಾಡಿದೀವಿ.
ನೀನ್ ನಿಮ್ಮ ಅಪ್ಪನ ಹತ್ರ ಮಾತಾಡಿ ನಿನ್ನ ಹೆಂಡ್ರನ್ನ ಮನೆ ಕರ್ಸ್ಕೊ. ಅಪ್ಪ ನನ್ನ ಮಾತು ಕೇಳಲ್ಲ ಕಂಟಿ ಅಣ್ಣ. ನಿಮ್ಮ ಅವಂತ ಮಾತಾಡ್ಲಾ? ಕಂಟಿ ಅಣ್ಣ, ಅಮ್ಮನೂ ಶಾಸ್ತ್ರ ಬಿಟ್ಟು ನಡ್ಕೊಂಡ್ರೆ ಏನಾದ್ರು ಪ್ರಾಬ್ಲಮ್ ಆಗತ್ತೆ ಅಂತ ಭಯ ಪಡ್ತಿದ್ದಾರೆ. ನೀನ್ ನೋಡ್ತಿದ್ರೆ ನಂಗೆ ಅಯ್ಯೋ ಅನ್ಸದಕ್ಕಲ್ಲ. ಯಾವಲ್ಲ ಒಂದು ಸ್ವಾಮೀಜಿ ದೋಸೆ ಆಯ್ತು ಅಂತೇಳಿ ನಿಮ್ಮಿಬ್ರನ್ನ ದೂರ ಮಾಡ್ದಾನು? ನನ್ನ ಮಗ ನಂಗೆ ಸಿಕ್ಬೇಕು, ಚಾಕ್ಬಿಡ್ತೀನಿ. ಕಂಟಿ ಅಣ್ಣ, ಸುಮಂದು ನಂದು ಮದುವೆ ಮಾಡಕ್ಕೆ ನೀವು ತುಂಬಾ ಎಫರ್ಟ್ಸ್ ಹಾಕಿದ್ದೀರಾ. ಈಗಲೂ ಏನಾದರೂ ಮಾಡಿ ಸುಮನ್ ವಾಪಸ್ ಮನೆಗೆ ಬರೋ ಥರ ಮಾಡಿ. ಓ, ನೀನು ಇದನ್ನ ಹೇಳಕ್ ಬಂದ? ಲೈ, ನೀನು ಇದನ್ನೆಲ್ಲ ನಿಮ್ಮ ಅಪ್ಪ ಇಂತ ಹೇಳು, ನಂತ ಹೇಳಿದ್ರೆ ಏನ್ಲ ಪ್ರಯೋಜನ? ನೀವ್ ಹೇಳಿದ್ರೆ ಪುಟ್ಟಕ್ಕ ಖಂಡಿತ ಕೇಳ್ತಾರೆ ಕಂಟಿ ಅಣ್ಣ. ಅಯ್, ಅದೆಲ್ಲ ಭ್ರಮೆ ಕಲ. ಒಂದ್ ವೇಳೆ ಈ ಶಾಸ್ತ್ರ ಜಾತಕನೆಲ್ಲ ನಿಮ್ಮ ಅಪ್ಪಯ್ಯ ಬಿಟ್ರು ಪುಟ್ಟವ ಬಿಡಕಿಲ್ಲ. ಹಾಗಾದ್ರೆ 1 ತಿಂಗಳವರೆಗೂ ನಾನು ನನ್ನ ಸುಮನ್ ನೋಡಕ್ಕೆ ಆಗಲ್ವಾ? ನೋಡ್ಲು ಬರ್ದಂತ ಹೇಳೋರ? ಓ ಹ್ಞೂ ಕಂಟಿ ಅಣ್ಣ, ಈ ಸುಮಾ ಬೇರೆ ಮಾತಾಡೋದಕ್ಕೂ ಹೆದರ್ಕೋತಾಳೆ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಚಿಂತೆ ಮಾಡ್ಬೇಡಕ್ಕಲ್ಲ, ಎಲ್ಲದಕ್ಕೊಂದು ಪರಿಹಾರ ಇರ್ತದೆ. ನಾವು ಯಾವ್ದಾದ್ರು ಒಂದು ಕಳ್ಳ ಸ್ವಾಮೀಜಿನ ಬುಕ್ ಮಾಡಿ ಅವನ್ ತಕ್ಕ ಸುಳ್ಳು ಹೇಳ್ಸಮ್ಮ. ಕಂಟಿ ಅಣ್ಣ, ಇದು ವರ್ಕ್ ಆಗತ್ತೆ ಅಂತೀರಾ? ಲೈ, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕಲ್ಲ. ನಾನು ಯಾವತ್ತಿದ್ರು ಪ್ರೇಮಿಗಳ ಪರ. ವರ್ಕ್ ಆಗೇ ಆಯ್ತದೆ. ಒಂದ್ ವೇಳೆ ಆಗಿಲ್ಲ ಅಂದ್ರು ಬಿಡೋರು ಯಾರು? ಇದಕ್ಕೇನೋ ಒಂದು ದಾರಿ ಮಾಡುಮ. ಏನು ಯೋಚನೆ ಮಾಡಬೇಡ. ಥ್ಯಾಂಕ್ಸ್ ಕಂಟಿ ಅಣ್ಣ. ಒಂದ್ ವೇಳೆ ನೀವ್ ಹೇಳ್ದಂಗೆ ಆದ್ರೆ ನಮ್ಗೆ ಹುಟ್ಟೋ ಮಗುಗ್ ನಿಮ್ದೇ ಹೆಸರಿಡ್ತೀವಿ. ಅಯ್ಯೋ, ಇದೇ ಜೋಶ್ನಾಗ ಆಮೇಲೆ ಹೆಣ್ಮಗು ಹುಡ್ರು ನನ್ನ ಹೆಸರು ಇಟ್ಬಿಟ್ಟೆ. ಈಗಾಗಲೇ ಸಿಡ್ಲೂರಾಗ ಅವ್ವ ತಾಯಿಯನ್ನು ಕರ್ಸ್ಕೊಂಡು ಸಾಕಾಗ್ಬಿಟ್ಟದೆ.